ಕರ್ನಾಟಕ ರಾಜ್ಯ ಸರ್ಕಾರ ಉದ್ದೇಶಿಸಿರುವಂತಹ ಯೋಜನೆ ಒಂದು ತಪ್ಪು ಯೋಜನೆ ಅಂದರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಒಂದು ಯೋಜನೆ ಮಾಡ್ತಾ ಇದ್ದಾರೆ. ಅದು ಟನಲ್ ರೋಡ್ ಯೋಜನೆ. ಈ ಸುರಂಗ ಮಾರ್ಗ ಲಾಲ್ಬಾಗ್ನ ಬೆಟ್ಟ ಇದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ 350 ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿರುವಂತಹ ಒಂದು ಕಲ್ಲು. ಈ ಕಲ್ಲಿನ ಕೆಳಗಡೆ ಸುರಂಗ ಮಾರ್ಗ ಬರ್ತಾ ಇದೆ. ಆ ಲಾಲ್ಬಾಗ್ ಬೆಟ್ಟದ ಹಿಂಭಾಗ ಜನರಿಗೆ ತಿಳಿಸ್ಬೇಕು ಅಂತಂದರೆ, ಲಾಲ್ಬಾಗ್ ಬೆಟ್ಟದ ಮೇಲ್ಗಡೆ ಕೆಂಪೇಗೌಡರು ಕಟ್ಟಿರುವಂತಹ ಒಂದು ಗೋಪುರ ಏನಿದೆ, ಆ ಗೋಪುರದಿಂದ ಹಿಂಭಾಗದಲ್ಲಿ 6 ಎಕರೆ ಜಾಗ ಇದೆ. ಸರ್ಕಾರ ಹೇಳ್ತದೆ 1.92 ಹೆಕ್ಟೇರ್ ಅಂತ. ಕಡಿಮೆ ಹೇಳೋಣ, ಜನರಿಗೆ ಅದು ಇಷ್ಟು ಜಾಗ ತೊಗೊಳ್ತಾ ಇದ್ದೀವಿ ಅಂತ ಗೊತ್ತಾಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ 1.92 ಹೆಕ್ಟೇರ್ ಅಂತ ಹೇಳ್ತಾ ಇದ್ದಾರೆ. ಅದು 6 ಎಕರೆ ಪ್ರದೇಶವನ್ನು ಈ ಒಂದು ಟನಲ್ ರೋಡ್ ಪ್ರಾಜೆಕ್ಟ್ಗೋಸ್ಕರ ತೊಗೊಳ್ತಾ ಇದ್ದಾರೆ. ಈ ಬೆಟ್ಟದ ಕೆಲವೇ ಅಡಿಗಳ ದೂರದಲ್ಲಿ ಲಾಲ್ಬಾಗ್ ಕೆರೆ ಇದೆ. ಈ ಲಾಲ್ಬಾಗ್ ಕೆರೆ ತಳ ಏನಿದೆ ಅದು ಮಣ್ಣಿನ ತಳ. ಸ್ವಾಭಾವಿಕ, ನೈಸರ್ಗಿಕ, ಪ್ರಾಕೃತಿಕವಾಗಿ ಭೂಮಿ ಹುಟ್ಟಿದಾಗಿಂದ ಇರುವಂತಹ ಮಣ್ಣೇನಿದೆ, ಆ ಮಣ್ಣಿನ ತಳ ಏನಿದೆ ಅದು ಈ ಒಂದು ಟನಲ್ ಯೋಜನೆಗೋಸ್ಕರ ಆ ಬೆಟ್ಟದ ಕೆಳಗಡೆ ಏನು ಬ್ಲಾಸ್ಟ್ ಮಾಡ್ತಾರೆ, ಸ್ಫೋಟಿಸಿ ಅದನ್ನು ತೆಗಿತಾರೆ ಕಲ್ಲನ್ನು. ಮತ್ತು ಅದೇ ರೀತಿ ಆ ಟನಲ್ ರೋಡ್ಗೋಸ್ಕರ ಏನು ವೈಬ್ರೇಷನ್ ಆಗುತ್ತೆ, ಆ ವೈಬ್ರೇಷನಲ್ಲಿ ಈ ಒಂದು ಕೆರೆ ತಳ ರಪ್ಚರ್ ಆದರೆ ಈ ನೀರೇನಿದೆ, ಆ ನೀರು ಒಂದು ಮಾತಿದೆ, ವಾಟರ್ ವಿಲ್ ಫೈಂಡ್ ಇಟ್ಸ್ ಓನ್ ವೇ ಅಂತ. ಒಂದು ಸಣ್ಣದಾಗಿ ಜಾಗದಲ್ಲಿ ಹರಿಯುವಂಥ ನೀರು ಹರಿತಾ ಅದು ಆರಿಫೈಸ್, ಅದು ಅಗಲ ಆಗ್ತಾ ಹೋಗುತ್ತೆ. ಅಗಲ ಆಗಿ ಈ ಕೆರೆ ಏನು ಹಿಡಿದಿಟ್ಕೊಂಡಿದೆ ನೀರು, ಆ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡುತ್ತೆ. ಅಂದರೆ ಇನ್ನು ಮುಂದೆ ಭೂಮಿ ಇರುವವರೆಗೂ ಇಲ್ಲಿ ಕೆರೆಯಲ್ಲಿ ನೀರು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ 2026ರಲ್ಲಿ ಬಂದು ಪ್ರವಾಸಿಗರು ಬೆಂಗಳೂರಿಗೆ ಏನು ಬರ್ತಾ ಇದ್ದಾರೆ, ಈಗ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಏನು ಲಕ್ಷ ಜನ ಬಂದು ಫಲಪುಷ್ಪ ಪ್ರದರ್ಶನ ನೋಡಿ ನಂತರ ಕೆರೆ, ಇಲ್ಲಿರುವಂಥ ಜಲಪಾತ, ಇಲ್ಲಿರುವಂತಹ ಅಲ್ಲಿ ಹಿಂದೆ ಕಾಣ್ತಾ ಇರುವಂತಹ ಆ ಒಂದು ದ್ವೀಪ, ಇಲ್ಲಿ ವಲಸೆ ಬಂದಿರುವಂಥ ಪಕ್ಷಿಗಳು, ಇದನ್ನೆಲ್ಲ ನೋಡಿ ಏನು ಆನಂದಿಸ್ತಾ ಇದ್ದಾರೆ. ಬಹುಶಃ 2026ಕ್ಕೆ ಕೊನೆ ಆಗ್ಬೋದೇನೋ ಅನ್ನುವಂತಹ ಭಯ ಇಲ್ಲಿನ ಎಲ್ಲ ಪ್ರಕೃತಿ ಪ್ರಿಯರಿಗೆ ಶುರುವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ಯಾವುದೇ ಸಂಬಂಧಪಟ್ಟಂಥ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ತಜ್ಞರೇನಿದ್ದಾರೆ ಈ ವಿಷಯದಲ್ಲಿ, ಅವರ ಒಂದು ಆ ತಜ್ಞ ವರದಿಗಳು ಮುಂದೆ ಸಾಧಕ ಬಾಧಕ ಏನಾಗತ್ತೆ ಇದ್ರ ಬಗ್ಗೆ ಯಾವುದೂ ಕೂಡ ಒಂದು ಅಧ್ಯಯನ ಮಾಡ್ದಿರೇ ಏಕಾಏಕಿ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಇಡೀ ಲಾಲ್ಬಾಗ್ಗೆ ಬೆಟ್ಟ ಮಾತ್ರ ಅಲ್ಲ, ಇಡೀ ಲಾಲ್ಬಾಗ್ಗೆ ಮಾರಕ ಆಗತ್ತೆ. ಹಾಗಾಗಿ ಇದನ್ನು ಈ ಒಂದು ಸುರಂಗ ಮಾರ್ಗದ ರಸ್ತೆಯ ಪ್ರಾಜೆಕ್ಟ್ನ ನಿಲ್ಲಿಸಬೇಕು. ಆ ಒಂದು ಬೆಟ್ಟದ ಹಿಂದೆ ನಾನು ಈಗಾಗಲೇ ಏನು ಹೇಳಿದೆ, 6 ಎಕರೆ ಜಾಗ ಇವರು ತಗೊಳ್ತಾ ಇದ್ದಾರೆ. ಅಲ್ಲಿ ಅಳಿವಿನಂಚಲ್ಲಿ ಇರುವಂತಹ ಪಶ್ಚಿಮ ಘಟ್ಟದ ಸಸ್ಯ ಪ್ರಭೇದಗಳನ್ನು ಅಲ್ಲಿ ಹಾಕಿದ್ದಾರೆ. ಮಾನ್ಯ ಯಲ್ಲಪ್ಪ ರೆಡ್ಡಿ ಅವರು ಅದಕ್ಕೆ ವೃಕ್ಷ ದೇಗುಲ ಅಂತ ಹೆಸರು ಕೊಟ್ಟಿದ್ದಾರೆ. ಆ ಒಂದು ವೃಕ್ಷ ದೇಗುಲ ಈಗ ಅಲ್ಲಿ ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಇಡೀ ಆ ಒಂದು ಗಿಡಗಳನ್ನು ಬುಡಮೇಲು ಮಾಡಿ ಅಲ್ಲಿ ಯಾವುದೇ ಸಸ್ಯಗಳು ಬೆಳೆಯದ ರೀತಿ ಮಾಡಿ ಟನಲ್ ರೋಡು ಅಲ್ಲೊಂದು ಶಾಫ್ಟು ಓಪನ್ ಆಗುತ್ತೆ, ಎಂಟ್ರಿ ಎಕ್ಸಿಟ್ ಕೊಡ್ತಾರೆ. ಅದಾದ ನಂತರ ಅಲ್ಲಿ ಶಾಪಿಂಗ್ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ನಿರ್ಮಾಣ ಅಲ್ಲಿ ಆದರೆ ಲಾಲ್ಬಾಗ್ ಮುಂದಿನ ದಿನಗಳಲ್ಲಿ ತನ್ನ ಸೆಳೆತ ಆಕರ್ಷಣೆಯನ್ನು ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಲಾಲ್ಬಾಗ್ ಒಳಗಡೆ ನಿರ್ಮಾಣ ರಹಿತ ವಲಯ ಅಂತ ಘೋಷಣೆ ಮಾಡಬೇಕು ಅಂತ ಜನಸಮುದಾಯ ಕೇಳ್ತಾ ಇದ್ದಾರೆ.
ಇನ್ನು ಮುಂದೆ ಈ ವಿಷಯದಲ್ಲಿ ಜನಾಕ್ರೋಶ ಜಾಸ್ತಿ ಆಗ್ತಾಯಿದೆ. ಸರ್ಕಾರಕ್ಕೆ ಚುರುಕು ಮುಟ್ಟಿಸಿ ಎಚ್ಚರಿಕೆ ಕೊಟ್ಟು ಈ ಒಂದು ಸುರಂಗ ರಸ್ತೆಯನ್ನು ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಜನಧನಿಗಾಗಿ ಜಯತೀರ್ಥ ಅವರೊಂದಿಗೆ ಶ್ರೀಧರ್ ರಾವ್.